ಬಗಿದಷ್ಟು ಬಯಲಾಗ್ತಾ ಇದೆ ದರ್ಶನ್ ಗ್ಯಾಂಗ್ನ ಕರಾಳ ಮುಖ ಏನು ಹಾಗಾದ್ರೆ ನೋಡ್ತಾ ಹೋಗೋಣ. ಏನಪ್ಪ ಈಗ ಸದ್ಯ ಕಾಡ್ತಾ ಇರೋ ಅನುಮಾನ ಅಂದ್ರೆ ಹತ್ಯೆ ಮಾಡೋ ಮುನ್ನ ಬರೀ ಕುಡಿಯೋದು ಮಾತ್ರ ಅಲ್ಲ, ಡ್ರಗ್ಸ್ ಏನಾದರೂ ತಗೊಂಡಿತ್ತ ಈ ಟೀಮು? ಇದು ಪ್ರಶ್ನೆ. ಡಿ ಗ್ಯಾಂಗ್ ಡ್ರಗ್ಸ್ ತೆಗೆದುಕೊಂಡೇ ಈ ಕೃತ್ಯವನ್ನ ನಡೆಸಿದ್ರಾ? ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಒಬ್ಬನನ್ನ ಬಹಳ ವಿಕೃತವಾಗಿ ಕೊಂದು ಹಾಕಿದ್ದಾರೆ ಅನ್ನುವ ಆರೋಪವನ್ನ ಇಡೀ ಟೀಮ್ ಹೊಂದ್ಕೊಂಡಿದೆ. ಹಾಗಾಗಿ ಬರೀ ಕುಡ್ದಿದ್ರ ಅಥವಾ ಡ್ರಗ್ಸ್ ಏನಾದ್ರು ತಗೊಂಡಿದ್ರ ಅಂತ ಅರೆಸ್ಟ್ ಆಗಿರೋ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಡ್ರಗ್ಸ್ ಏನಾದ್ರೂ ತಗೊಂಡಿದ್ರ, ಇಂಟೇಕ್ ಮಾಡಿದ್ರ, ಆಮೇಲೆ ಈ ಕೃತ್ಯ ನಡೆಸಿದ್ರ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ ಡ್ರಗ್ಸ್ ಅನ್ನ ತಗೊಂಡೇ ಈ ಕೃತ್ಯ ನಡೆಸಿದ್ರ ಅನ್ನುವ ಅನುಮಾನ ಪೊಲೀಸರಿಗೆ ಬಂದಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಹುಶಃ ಅವರು ನಡೆದುಕೊಂಡಿರುವಂತಹ ರೀತಿ, ಅಮಾನುಷವಾಗಿ ಕೊಂದು ಹಾಕಿರುವಂತಹ ರೀತಿ ಅವರಿಗೆ ಆ ಅನುಮಾನವನ್ನು ತರಿಸಿರ್ಬೋದು. ಸೊ ಡ್ರಗ್ಸ್ ತಗೊಂಡಿದ್ರ ಅನ್ನುವ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಕಾನೂನು ತಜ್ಞರ ಬಳಿ ಚರ್ಚಿಸಿ ಬಳಿಕ ಏನ್ ಕ್ರಮ ತಗೋಬೇಕು, ಹೇಗಿದನ್ನ ತನಿಖೆಯನ್ನ ಮಾಡಬೇಕು, ಯಾವ ಆಂಗಲ್ ತಗೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೇನಾದ್ರೂ ಒಂದು ವೇಳೆ ಇದ್ರೆ ಎಲ್ಲ ಆರೋಪಿಗಳ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಳ್ತಾರೆ ಮತ್ತು ಅದನ್ನ ಲ್ಯಾಬಿಗೆ ಕಳಿಸ್ತಾರೆ. ಅದರಲ್ಲಿ 3 ತಿಂಗಳ ಹಿಂದೆ ತಗೊಂಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ. 30 ದಿನದ ಹಿಂದೆ ಅಲ್ಲ, 3 ತಿಂಗಳ ಹಿಂದೆ ತಗೊಂಡಿದ್ರು ಕೂಡ ಆ ಟೆಸ್ಟಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಸೊ ಬಳಿಕ ಹೇರ್ ಫಾಲಿಕ್ ಟೆಸ್ಟ್ ಅನ್ನ ಮಾಡೋ ಮುಖಾಂತರ ಒಂದು ವೇಳೆ ಅವ್ರು ತಗೊಂಡಿದ್ರೆ ಮತ್ತಷ್ಟು ಕಂಟಕ ಕಟ್ಟಿಟ್ಟ ಬುತ್ತಿ. ಡ್ರಗ್ಸ್ ಸೇವಿಸಿರೋದು ಗೊತ್ತಾದ್ರೆ ಅದ್ರ ಬಗ್ಗೆಯೂ ಕೂಡ ತನಿಖೆ ಮಾಡ್ತಾರೆ. ಈ ಪ್ರಕರಣದಿಂದ ಬಚಾವಾಗೋಕೆ ದರ್ಶನ್ ಎಲ್ಲಾ ರೀತಿಯ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಬಾಲ ಬಿಚ್ಚದಂತೆ ಪೊಲೀಸರು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ. ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋದು ಫಿಕ್ಸಾ? ಮೊನ್ನೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು, ಇದ್ರ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ರು. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ ಒಂದಕ್ಕೆ ಅಂತಲ್ಲ ರೌಡಿ ಶೀಟರ್ ಓಪನ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರೋದು. ಹಳೆ ಎಲ್ಲ ಕೇಸ್ಗಳನ್ನ ತಗೊಂಡು ರೌಡಿ ಶೀಟರ್ ತೆರೆಯೋಕೆ ಸ್ಕೆಚ್ ಹಾಕ್ತಿದಾರಂತೆ. ಹಾಗಾದ್ರೆ ಏನೆಲ್ಲ ಪ್ರಕರಣಗಳು ಹಳೆದು ನೋಡ್ತಾ ಹೋಗೋಣ. ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ ಅನ್ನ ಕಂಡು ಒಂದು ಸಲ ಪೊಲೀಸರೇ ಅವಕ್ಕಾಗಿದ್ದಾರೆ, ಶಾಕ್ ಆಗಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ರೌಡಿಗಳ ಗ್ಯಾಂಗ್ ಕಟ್ಟಿದಾರ ದರ್ಶನ್. ಬರೀ ಅಭಿಮಾನಿ ಸಂಘ ಮಾತ್ರ ಅಲ್ಲ, ರೌಡಿಗಳ ಗ್ಯಾಂಗ್ ಅನ್ನು ಕೂಡ ಕಟ್ಟಿದಾರಾ? ಬೆಂಗಳೂರು ಸೇರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ದರ್ಶನ್ ಗ್ಯಾಂಗ್ ಅಂತಾನೆ ಇದೆಯಂತೆ. ಅದೇನು ಒಳ್ಳೆ ಕೆಲಸ ಮಾಡಕ್ಕೋ ಅಥವಾ ಇಂಥ ಕೆಲಸಗಳು ಮಾಡಕ್ಕ ಗೊತ್ತಿಲ್ಲ. ಬೆಂಗಳೂರು ಸೇರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಗ್ಯಾಂಗ್ ಇದೆ. ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ 24 hours ಆಕ್ಟಿವ್ ಆಗಿರುತ್ತೆ, ಲೈಕ್ ಹಾಸ್ಪಿಟಲ್ಸ್ ತರ. 24x7 ಅಂತಾರಲ್ಲ ಹಂಗೆ. ಆರೋಪಿಗಳ ವಿಚಾರಣೆಯಲ್ಲಿ ದರ್ಶನ್ ನಿಜ ಬಣ್ಣವನ್ನ ಹಾಕಿ ಹೊರಗಾಗ್ತಾ ಇದೆ. ಅಸಲಿಗೆ ಕಾನೂನು ಅನ್ನೋದು ಇವರಿಗೆ ಲೆಕ್ಕಕ್ಕೆ ಇಲ್ಲ. ದರ್ಶನ್ಗೆ ಕಾನೂನು ಅನ್ನೋದು ಕಾಲ್ಗಿಂತ ಕಸಿ, ಒಂದು ಕಾಲ್ಗಿಂತ ಕಾಲ್ ಕಸ ಅಂತಾರಲ್ಲ ಆ ರೀತಿಯಾಗಿತ್ತ, ಕಡೆ ಆಗ್ಬಿಟ್ಟಿತ್ತ ಕಾನೂನು ಅನ್ನುವಂಥದ್ದು. ಸರ್ಕಾರ, ಕಾನೂನು, ಪೊಲೀಸರು ಭಯ, ಭಕ್ತಿ, ಗೌರವ ಏನು ಇದ್ದಂಗೆ ಕಾಣಿಸ್ತಾ ಇಲ್ಲ. ಪೊಲೀಸರು ಕೊಟ್ಟಿರುವಂತಹ ಡೀಟೇಲ್ಸ್ನ ನಾವು ಹೇಳ್ತಾ ಇರೋದು ನಿಮಗೆ. ಇತ್ತ ನೆಗೆಟಿವ್ ಕಾಮೆಂಟ್ ಹಾಕ್ತಾ ಇರೋ ಫ್ಯಾನ್ಸ್ಗಳ ಬುಡಕ್ಕೆ ಬಿಸಿ ನೀರು ಫಿಕ್ಸು. ದರ್ಶನ್ ಆಪೋಸಿಟ್ ಆಗಿ ಏನಾದ್ರು ಕಾಮೆಂಟ್ಗಳು ಬಂತು ಅಥವಾ ಅವರ ಈಗ ಇವ್ರದ್ದು ಹಂಗೆ ಆಗಿರೋದಲ್ವಾ, ಅವರ ಗೆಳತಿದ್ದು ಪವಿತ್ರ ಗೌಡದು, ಅವರ ಬುಡಕ್ಕೆ ಬಿಸಿನೀರು ಕಾಯಿಸೋದು ಫಿಕ್ಸು ಅಂತ ಗ್ಯಾಂಗು ಆಯಾ ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಇದೀಗ ಕೆಟ್ಟ ಕಾಮೆಂಟ್ ಹಾಕಿದವರು, ಆವಾಜ್ ಹಾಕಿರೋರ ಲಿಸ್ಟ್ಗೂ ಕೂಡ ಪ್ಲಾನ್ ಮಾಡ್ತಾ ಇದ್ರಂತೆ. ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ರೌಡಿ ಶೀಟ್ ಹಾಕದ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ.